ಮಾಡತ್ತಾರ ಸರ್ ಮಾಡತ್ತಾರ ಸುತ್ತ ಹಾಕ್ರಿ ಕಮಿಟಿಯವ್ರ ಎಲ್ಲಪ್ಪ ಸಜ್ಜಿನ ಮಾತಾಡ್ಬಿಡ್ತೈತಿ ನೀವು ಸುತ್ತ ಹಾಕಂತ ಹೆಂಗ್ರು ಸುತ್ತ ಕೊಡ್ರ ಸರ್ ಬೋನಸ್ ಹಾಕ್ರಿ ಬೋನಸ್ ಮೈಕ್ ಸ್ವಲ್ಪ ಸೌಂಡ್ ಹಲೋ ಓಕೆ talking by choose the phone. Yes, are you ready? Hello. ಇಲ್ಲಿ ತಾವ್ ಸ್ವಲ್ಪ ಸೈಡ್ ದಯವಿಟ್ಟು ಸೈಡ್ ಆಗ್ರಿ ಸ್ವಲ್ಪ ಸಹಕಾರ ಮಾಡಿ ನಿಮಿಷ ಅಂಪೈರ್ ಬರ್ತದೆ ಎರಡು ತಂಡ ನಮ್ಮದವು ಅವರು ಬಂಗಾರ ಬಿಟ್ಟಿದ್ದಾರೆ ಅವ್ರಿಗೆ ಒಂದ್ಸಲ ಜೋರ ತಪ್ಪಲ್ ಬರ್ಲೆ ಹಲೋ ಕಾಸ್ತಪರ್ ಏನ 15 ನಿಮಿಷದ ಮ್ಯಾಚ್ ಇರ್ಲಿ 20 ಅಂದ್ರೆ ನಮ್ಮ ಕಮಿಟಿ ಅವರು ಬೇರೆ ಸರ್ ಅಂಪೈರ್ 15 ಅಲತ್ತಾಗಿರ್ಬೇಕು ಬೇರೆ ಅಂಪೈರ್ಗಳು ಓಕೆ ಎಷ್ಟು ಸರ್ ಎಷ್ಟು ಸರ್ ಯಪ್ಪ ಸ್ವಲ್ಪ ಎಲ್ಲ ರೆಡಿ ಇದ್ದೀರಾ ಫೈನಲ್ ಬಂದ ನೋಡ್ಲಿಕ್ಕೆ ರೆಡಿ ಇಲ್ಲ ಯಾರು ಒಂದ್ಸಲ ಚಪ್ಪಾಳೆ ಕೊಡ್ಬೋದಾ ಕೈ ಇದ್ದಂತವ್ರು ಇಲ್ಲಿ ಮ್ಯಾಚ್ ಚಾಲು ಮಾಡ್ತಾರೆ ಅವ್ರು ಬಂದ್ ಮಾಡ್ತಾರೆ ಜಗಳ ಆಗ್ತಾವ ಮೊದಲ ಎರಡು ತಂಡದವು ಸರ್ ಅಂಪೈರ್ಗಳು ಅಡ್ಡಾಡ ಜಗಳ ಬಿಡಲ್ಲ ನಾಗು ನೀವು ಸರಿ ಹಾಕೊಂಡ್ಬಿಟ್ರು ಸರಿ ಅಲ್ಲೋ 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 ಇನ್ನೊಬ್ಬ ಎಸ್ ರೆಡಿ ಬೀರೇಶ್ ರೆಡಿ 3 2 1 खेल कबड्डी एक फाइनल ಬಂದ ಆರಂಭದ ಮೊದಲೇ ದಾಳಿಯಲ್ಲಿ ಆಕಾಶ್ ಬೀರೇಶ್ ಎರಡು 15 ಸ್ಪರ್ಧೆ ಐತಿ ಸರ್ ಹಾಲಪ್ಪನ 15 ನಿಮಿಷ ಬೇಕಂತ ಇದ್ದಾರೆ ಸರ್ ಸರ್ ಆಗ್ಲದಪ್ಪ ಅವ್ರ ಬಂಗಾರ ಮುಟ್ಸೋದು ಕೂಡ ಅವ್ರು ಕೆಳಾರ ಮತ್ತೆ ಅವ್ರ ಮುಟ್ಟಿಸ್ರ ನೀವು 5 ಆಡಿಸ್ರು ತಪ್ಪಾಕಿರೋರು ಬೆಂಕಿ ಮಾತ್ರ ಈಗ ಸುಧೀರ್ ಅವರ ಒಂದು ರೋಚಕವಾದ ಪಂದ್ಯ ಅಂತ ಹೇಳ್ಬೋದು ಶಾಂತ ಕೊಟ್ರಿ ಎಲ್ಲಾರು ಹಿಂದ್ಗಡೆ ಕೊಟ್ರಿ ಇಟ್ಟಾನ ಸೆಮಿಫೈನಲ್ ಹಂತದ ಗೆಲುವಿನ ಮಾರ್ಕ್ ವಿಠಲ್ ಬ್ಯಾಗ್ಡೋರ್ ತಂಡದ ಪ್ರಬಲ ದಾಳಿಗಾರ ದಾಳಿ ಭಾಗದಲ್ಲಿ ಅದ್ಭುತವಾದ ಪ್ರೋತ್ಸಾಹಕರು ಜೋರ ತಪ್ಪಲ್ ಬರ್ಬೇಕು ಎರಡು ತಂಡದವ್ರು ಕ್ಯಾಚ್ ಮಾಡ್ರ ರೈಡ್ ಮಾಡ್ತಂದ್ರ ಹುಯಿ ಆಡ್ಬೇಕಂದ್ರ ಹೊರಗ್ ಬರ್ಬೇಕಾರು ಏನಾದ್ ನೋಡ್ರಿ ಎಲ್ಲ ಅವರಿಂದ ಬಂದಿದೆ ಬಲಿಷ್ಠವಾದಂತಹ ನೀವು ದುಡ್ಡು ಕೊಟ್ರು ಬೇಡ ಅವ್ರ ಬಂಗಾರ ಬಿಡ್ಬೇಕ ತಪ್ಪಾಲು ಬಿಡ್ಬೇಕು ನೀವು ಎಲ್ಲಾರು ಹೊರಗ್ ಬರ್ತೈತೆ ಅವ್ರಿಗೆ 210 ಗ್ರಾಮಗಳು ಇಲ್ಲೇ 400 ಕಿಲೋಮೀಟರ್ ನೋಡ್ರಿ ಇಬ್ಬರಿಗೆ ಬೇಕಾಗೈತಿ ಎರಡು ಬಲಾಢ್ಯವಾದ ಹುಲಿ ನಾವು ಒಂದು ಕಡೆ ಸಾಗರ್ ಒಂದು ಕಡೆ ವಿಠಲ ಓಕೆ ಕಬಡ್ಡಿ ಕೆಲವೇ ನಿಮಿಷಗಳಲ್ಲಿ ಆಟಗಾರರು ಗುರುತಿಸಿ ಜೋರ ತಪ್ಪಾಳೆ ಬರ್ರಿ ಎರಡು ನೀವು ಏನಪ್ಪ ತಪ್ಪಾಳೆ ಬಿಡಿಬಾರಿ ನಾವು
ಸಾಗರ್ ಅವ್ರಿಗೆ ಬೆಲ್ಲ ಅಂತ ಯಾಕೆ ಹೆಸರಿಟ್ಟಾರಂದ್ರೆ ಒಂದು 4 ವರ್ಷದಿಂದ ಆಗಿರ್ಬೋದು. ಒಬ್ಬ ಮಹಾರಾಷ್ಟ್ರ ಕಬಡ್ಡಿ ಆಟಗಾರ ಬಂದಿದ್ರು ಬೆಲ್ಲ ಅಂತ. ನೀವೆಲ್ಲ ಡ್ಯಾನ್ಸ್ ನೋಡಿದಿರೋ ಅಥವಾ ಇಲ್ಲ? ರಾಮಕೃಷ್ಣ ಅವರ ದಾಳಿ ಕಾದು ನೋಡೋಣ ಯಾವ ರೀತಿ ಅಂತ. ಸೋಂಡ್ ಮೈ ಕಟ್ಟಾಗದು. ಮತ್ತೆ ಒಂದು ಅಂಕ ಅಂತ ಹೇಳ್ಬೋದು ಕಂಕನಾಡಿ ತಂಡಕ್ಕೆ. 400 ಮತ್ತು ಕಂಕನಾಡಿ ಎರಡು ಹತ್ತಿರದ ಗ್ರಾಮ ಅಂತ ಹೇಳ್ಬೋದು. ಇದು ರೋಚಕವಾದ ಪಂದ್ಯ ಅಂತ ಹೇಳ್ಬೋದು. ಉತ್ತಮವಾದ ಹಿಡಿತ ಅಂತ ಹೇಳ್ಬೋದು. ಮತ್ತೆ ಕಂಕನಾಡಿ ತಂಡದ ಆಟಗಾರರಿಂದ ಒಂದು ಮತ್ತೆ ಅಗ್ನಿಶಾಮಕದಲ್ಲಿ ಆಡಿದಂತ ತಂಡದ ಆಟಗಾರ ಶಿವ ಪೂಜಾರಿ ಅವರು ಚೆಸ್ ನಂಬರ್ 4 ಆಟಗಾರ. ಲೈನ್ ನಂಬರ್ ಅಲ್ಲಿ ನೋಡ್ತಾ ಇದಾರೆ. 100% ಕ್ರಾಸ್ ಆಗ್ಬೇಕು ಸರ್. ಬರೀ ಟಚ್ ಆದ್ರೆ ಇಲ್ಲ. ಸ್ವಲ್ಪ ಟಚ್ ಆಗಿದ್ದಾರೆ ಅದು ನೋಡೋಣ. 100% ಕ್ರಾಸ್ ಆಗ್ಬೇಕು. ಮತ್ತೆ ಆಕಾಶ 400 ಮುಂದದ ಆಟಗಾರ ಬಿಸಿ ಆರ್ಮಿ ಕಂಕನಾಡಿ ತಂಡದ ಮೇಲೆ ದಾಳಿಯನ್ನು ಮುಂದುವರಿಸ್ತಾ ಇದ್ದಾನೆ. ಬಿಲ್ಲ ಅವರು ಯಾಕೋ ಡಿಫೆನ್ಸ್ ಅಲ್ಲಿ ಮಿಸ್ಟೇಕ್ ಮಾಡಿದ್ರು. ಸಾಗರ್ ಬಿಲ್ಲ, ಸಾಗರ್ ಅಲಿಯಾಸ್ ಬಿಲ್ಲ. ಅಲ್ಗುರ್ ಸರ್ಗಳಿಗೆ ಹೇಳ ಬೇಸ್ಟ್ ರೈಡರ್, ಬೇಸ್ಟ್ ಕ್ಯಾಚರ್, ಆಲ್ರೌಂಡರ್ ನೀ ಅವರ ಎಲ್ಲ ಕೊಡಿ. ರಾಮಕೃಷ್ಣ ಅವರ ದಾಳಿ. ಹಾ ಸರ್. ಬೇಸ್ಟ್ ರೈಡರ್, ಬೇಸ್ಟ್ ಕ್ಯಾಚರ್, ಆಲ್ರೌಂಡರ್. ಓಕೆ. ಕನ್ನಡನ 3-2 ಪಂದ್ಯ ಸಾಗ್ತಾ ಇದೆ ಪ್ರೇಕ್ಷಕರೇ. ಜೋರ ತಗೊಳ್ತಾರೆ. ಏನಿಲ್ಲ ಬಿಡಪ್ಪ ನಿಮ್ ತಾತ ಯಾಕೋ ಸೂಪ್ ಆಗತ್ತಾರೆ. ಏನು ಇಲ್ಲ ತಾಟಗಾದ್ರೆ ಟಾಪ್ ಆಗಿದ್ದಾನೆ. ಅಲ್ಲ ಟೈಮ್ 11:40 ಆಯ್ತಲ್ರಿ, ಇಳ್ದೈತಿ ನೋಡ್ರಿ. ಸಾಕಷ್ಟು ಪ್ರೇಕ್ಷಕರು ಕೂಡಿದ್ದೇವೆ. ನಿಮ್ಮ ಮೌನ ಮುಟ್ಟುವಂತ ಆಟ ಆಡ್ತಾ ಇದ್ದಾರೆ ಎರಡು ತಂಡ. ನೀವೇನ ಅವ್ರಿಗೆ ₹1000 ಕೊಡ್ಬೇಡ, 2 ಚಪ್ಪಾಳೆ ಬರೆದ್ರೆ ಸಾಕು ಹುಯಿ ಅಂತಾರ. ಡೋಣ ಬೆಂಗನವಾಡಿ ತಂಡಕ್ಕೆ ಮಾಡಿ ಇಲ್ಲ ಮಾಡಿ ಅಂಕ ಪಡೆಯಲೇಬೇಕಂತ ಒತ್ತಡ. ಶಿವು ನಮ್ಮ ಎಲ್ಲ ನಮ್ಮ ಗ್ರೌಂಡ್ ಒಂದು ಸಲ ಎಲ್ಲ ಗ್ಯಾಲರಿ ಕೂತಿದ ಅಲ್ಲಿ ಟೇಜ್ ಮೇಲೆ ಕೂತವ್ರದ ಉತ್ತಮವಾದ ಟ್ಯಾಕಲ್ ಅಂತ ಹೇಳ್ಬೋದು. 3-3 ಸಮಬಲದ ಹೋರಾಟ. ಅದ್ರ ಜೊತೆಗೆ ಪಂದ್ಯಾವಳಿಯನ್ನ ನೋಡ್ಲಿಕ್ಕೆ ಬಂದಿರುವಂತ ಎಲ್ಲ ಕಬಡ್ಡಿ ಅಭಿಮಾನಿಗಳಿಗೆ ಒಂದು ಸೂಚನೆಯನ್ನ ನೀಡ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲರೂ ಕೂಡ ಮೋಟಾರ್ ಸೈಕಲ್ಗಳ ಮೇಲೆ ಬಂದಿದ್ದೀರಿ. ದಯವಿಟ್ಟು ಪಂದ್ಯಾವಳಿ ಮುಗಿದ ನಂತರ ರಸ್ತೆ ಚಿಕ್ಕದಿದೆ ಇಲ್ಲಿ, ದಯವಿಟ್ಟು ಕಂಕನಾಡಿ ತಂಡದ ಆಟಗಾರರಿಂದ 4-3 ಪಂದ್ಯ ಸಾಗ್ತಾ ಇದೆ. ಮತ್ತೆ ರಾಮಕೃಷ್ಣ ತಮ್ಮ ತಂಡಕ್ಕೆ ಆಸರೆ ಆಗುತ್ತಾರಂತ ಕಾದ್ ನೋಡೋಣ. ಒಂದು ರೋಚಕವಾದ ಪಂದ್ಯ ಕಾದ್ ನೋಡೋಣ. ಧನಾತ್ಮಕವಾದ ರೈಡ್ ಅಂತ ಹೇಳ್ಬೋದು. ಆದರೂ ಸದಾ ಇಬ್ಬರಾದರೂ ರಾಮಕೃಷ್ಣ ಅವರು ಕೇವಲ ತೂಕದ ಅಲೆಯಲ್ಲಿ ಕಟ್ ಹಾಕುವುದರ ಮೂಲಕ 400 ತಂಡದ ಆಟಗಾರರು ಯಶಸ್ವಿಯಾದರು. ಸಮಬಲದ ಆಟ ಅಂತ ಹೇಳ್ಬೋದು. ಪ್ರೇಕ್ಷಕರು ಜೋರ ಚಪ್ಪಲಿ ಬರಬೇಕು. 4-4 ಪಂದ್ಯ ಸಾಗ್ತಾ ಇದೆ. ವಿಠಲ್ ನಾಗನೂರ್ ತಂಡದ ಪ್ರಬಲ ದಾಳಿಗಾರ 4-4 ಸಮಬಲದೊಂದಿಗೆ ಪಂದ್ಯ ಸಾಗ್ತಾ ಇದೆ. ನೋಡುಗರ ಮನ ಮುಟ್ಟುವಂತೆ ಪಂದ್ಯವನ್ನು ಆಡ್ತಾ ಇದ್ದಾರೆ. 2 ತಂಡದಲ್ಲಿ ಅಷ್ಟೇ ಚಾಣಕ್ಷುಳ್ಳಂತ ಆಟಗಾರರನ್ನು ಒಳಗೊಂಡಿರುವಂತ ಪಂದ್ಯ. ಸುಧೀರ್ ಅವರ ದಾಳಿ 400 ತಂಡದ ಮೇಲೆ ಒಬ್ಬ ಆಲ್ರೌಂಡರ್ ಆಟಗಾರ ಅಂತ ಹೇಳ್ಬೋದು ಸುಧೀರ್ ಅವರು.
4-4 ಪಂದ್ಯ ಸಾಗ್ತಾ ಇದೆ. 50,000 ಯಾರು ಪಾಠ ಆಗುತ್ತದೆ ಎಂದು ಕೆಲವೇ ನಿಮಿಷದಲ್ಲಿ ಗೊತ್ತಾಗುತ್ತದೆ. ಗಂಗಾಬಾಯಿ ಕರೆಮದೇವಿ ಯಾರಿಗೆ ಆಶೀರ್ವಾದ ಮಾಡ್ತಾಳೆ ಕಾತೋಡೋಣ. ಎರಡು ಬಲಾಟವರ ತಂಡದವ ಹೋಗಪ್ಪ ಹೊರಗಡೆ ಹೋಗು. ಡಿಫೆಂಡರ್ ಶೆಲ್ಫ್ ಔಟ್ ಆಗ್ತಾ ಇದ್ದಾರೆ. ಬ್ಯಾಲನ್ಸ್ ತಪ್ತಾ ಇದ್ದಾರೆ. ಡಿಫೆನ್ಸಿವ್ ಭಾಗದಲ್ಲಿ ಮಿಸ್ಟೇಕ್ ಬರ್ತಾ ಇದೆ. ಆರ್ಬಿಕ್ ಹಂತದಲ್ಲಿ ಕಂಕನವಾಡಿ ಪಾಳ್ಯದಲ್ಲಿ 5-4 ಪಂದ್ಯ ಸಾಗ್ತಾ ಇದೆ. ಇಟ್ಟನ ಅವರು ಸುಧೀರ್ ಮತ್ತೊಮ್ಮೆ ಬೋನಸ್ ಲೈನ್ ಆನ್ ಇದೆ. ಒಂದು ರೋಚಕವಾದ ಪಂದ್ಯ ಸಾಗ್ತಾ ಇದೆ ಕಂಕನವಾಡಿ ಮೈದಾನದಲ್ಲಿ. ಮತ್ತೊಮ್ಮೆ ಆಕಾಶ್ ನಾಗನೂರು ತಂಡದ ಸಪಡಿಯು ದಾಳಿಗಾರ ವಾಪಸ್ ಆತಿಯನ್ನ ಕಂಡುಕೊಳ್ತಾ ಇದ್ದಾರೆ. ಟೈಮ್ ಟೈಮ್ ಔಟ್ ಫಸ್ಟ್ ಹಾಫ್ ಟೈಮ್ ಔಟ್ ಕಂಕನವಾಡಿ. ಅಬ್ರ ರೈಡರ್ ನನ್ನ ಒಳಗ್ ಕರೆದು ತರ್ತಾ ಇದ್ದಾರೆ. ಮಹಾದೇವನ ಬದಲಾಗಿ ಉದಯ್ ಅವ್ರನ್ನ ರೈಡ್ ತೆಗೆದುಕೊಂಡು ಬರ್ತಾ ಇದ್ದಾರೆ. ಉದಯ್ ಅರ್ಬಾಯ್ ಅವ್ರನ್ನು ಕಾದಾಡೋಣ ತಮ್ಮ ತಂಡಕ್ಕೆ. ಹಲೋ ರೈಡ್ ಏನ್ ಹೇಳ್ರಿ ಥರ್ಡ್ ರೈಡ್ ಅದಾವ ಹೇಳುತ್ತಾರೆ ಸ್ವಲ್ಪ ಥರ್ಡ್ ರೈಡ್ ಉದಯ ಕಾದಾಡೋಣ. ಸಬ್ಸ್ಟಿಟ್ಯೂಟ್ ಆಗಿ ಬಂದಿರುವಂತ ಆಟಗಾರ ಡು ಆಡೈ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. ಕಾದ್ ನೋಡ್ಬೇಕಿಲ್ಲಿ ಉತ್ತಮವಾದ ತಂಡ ಆಗ್ಬೋದು. ಮತ್ತು ಬೋನಸ್ ಈ ಕಡೆ ಒಂದು ಅಂಕ ಅಂತ ಆಗ್ಬೋದು. ಯಾವುದೇ ರೀತಿ ಅಂಕದಲ್ಲಿ ವ್ಯತ್ಯಾಸ ಬೀಳೋದಿಲ್ಲ. ಆದ್ರೂ ಸೂಪರ್ ಟ್ಯಾಕಲ್ ಇದೆ. ಮಾತಾಡೋಣ ಕಂಕನವಾಡಿ ತಂಡದ ಆಟಗಾರರಿಗೆ ಒಂದು 400 ಮುಂದೆ ಮುಂಚೂಣಿಯಲ್ಲಿದೆ. ಒಂದು ಆಕಾಶ ಈಗ ಮತ್ತೆ ಸುಧೀರ ಒಂದು ಸುಧೀರ್ ಅವರ ದಾಳಿ ತಮ್ಮ ತಂಡಕ್ಕೆ ಆಸರೆ ಆಗ್ತಾರ ಇಲ್ಲ ಕಾದ್ ನೋಡೋಣ. ಎರಡು ಬಲಾಢ್ಯವಾದ ತಂಡ ಅಂತ ಆಗ್ಬೋದು. ನಾಗ್ನೂರು ಕಂಕನವಾಡಿ ಬಿಸಿ ಆರ್ಮಿ ಕಂಕನವಾಡಿ ಈಗ ಸೂಪರ್ ಟ್ಯಾಕಲ್ ಆನ್ ಆಗಿರ್ತದೆ. ಪ್ರೇಕ್ಷಕರಲ್ಲಿ ಕಾಪಾಡೋಣ. ಏನಾಗುತ್ತೆ ಜೋರಾದ ಚಪ್ಪಲೆ ಬರಬೇಕು ಪ್ರೇಕ್ಷಕರೇ. ಕಂಕನವಾಡಿ ತಂಡಕ್ಕೆ ಒಂದು ಮುನ್ನಡೆಯನ್ನು ಕಾಯುವುದರ ಮೂಲಕ ಇಟ್ಟನವರು ನೀ ಹೇಳ ಮತ್ತೆ 6-7 ಪಂದ್ಯ ಆಗ್ತಾ ಇದೆ. ಒಂದು ರೋಚಕವಾದ ಪಂದ್ಯ ಅಂತ ಆಗ್ಬೋದು. ಶಿವು ಅವರ ತಮ್ಮ ತಂಡಕ್ಕೆ ಏನ್ ಮಾಡ್ತಾರ ಅಂತ ಕಾಪಾಡೋಣ. ಬಡಿಬೇಡ ಮತ್ತೆ ನಾಗ್ನೂರು ತಂಡದ ಆಟಗಾರ ಕಂಕನವಾಡಿ ಬಿಸಿ ಆರ್ಮಿ ತಂಡದ ದಾಳಿಯನ್ನು ಮುಂದುವರಿಸ್ತಾ ಇದ್ದಾನೆ. ಕೇಳ್ರಿ ಟೈಮ್ ಔಟ್ ಹೇಳ್ರಿ ಸರ್. ಟೈಮ್ ಔಟ್ ಕೇಳತ್ತಾರ ನೋಡ್ರಿ ಚಿಕ್ಕಡವ್ರು. ಒಂದು ರೋಚಕವಾದ ಪಂದ್ಯ ಅಥವಾ ಬಿಸಿನ ಪಂದ್ಯ ಫೈನಲ್ ಪಂದ್ಯ 6-7 ಪಂದ್ಯ ಸಾಗ್ತಾ ಇದೆ. ಪ್ರೇಕ್ಷಕರ ಜೋರ ಚಪ್ಪಲಿ ಬರ್ತಾ ಇದೆ. ಹಲೋ, ಬಹುಮಾನ ಕೊಟ್ಟ ಮಹನೀಯರು ವೇದಿಕೆ ಮೇಲೆ ಇರಬೇಕು. ನೋಡ್ರಿ ಬಹುಮಾನ ಕೊಟ್ಟಂತ ಮಹನೀಯರು ವೇದಿಕೆ ಮೇಲೆ ಆಸೀನರಾಗಬೇಕು. ಯಾಕಂದ್ರೆ ವೇದಿಕೆ ಮೇಲೆ ಬಹುಮಾನ ಕೊಡೋರ್ದಾರು ಇಲ್ಲಿ ಟಗರಿನ ಕಾದಾಟ ಚಾಲು ಮಾಡೋರ್ದ.
ಹಾ ಸೌಂಡ್ ಹಾಕ್ರಿ. ಮತ್ತೆ ಪಂದ್ಯ ಪ್ರಾರಂಭ. ಶಿವ ಪೂಜಾರಿ ಅವರಿಗೆ ಹಲೋ 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 2 ಪಾಯಿಂಟ್ ತಂದ್ರೆ ಸಿದ್ದು ನಂದಿಕುಳವರು 100 ರೂಪಾಯಿ ಶಿವ ಅವರಿಗೆ ಕಾಣಿಕೆ ಮಾಡಿದ್ರದ ನೋಡೋಣ. ಪ್ರಥಮ ಬಹುಮಾನವನ್ನು ಕೊಟ್ಟಂತ ಥರ್ಡ್ ರೈಡ್ನಲ್ಲಿ 50,000 ರೂಪಾಯಿ ಪಿಂಟು ಗಾಡಿವಡ್ಡರ್, ಮಹೇಶ್ ಗಾಡಿವಡ್ಡರ್, ಚೇತನ್ ಕರ್ಣಿ. ಉತ್ತಮವಾದ ತಂಡದ ದ್ವಿತೀಯ ಅದು ಜೋರ ತಪ್ಪಳ ಬರಲಿ. 6-7 ಹೋರಾಟ ಅಂತ ಆಗ್ಬೋದು ಪ್ರೇಕ್ಷಕರೇ. ಮತ್ತೆ 7-7 ಪಂದ್ಯ ಸಾಗ್ತಾ ಇದೆ. ವೇದಿಕೆಗೆ ಹಾಜರಿರಬೇಕು. ತೃತೀಯ ಬಹುಮಾನ 20,000 ಶಾಬು ಬಸವನ್ನಿ ಅರ್ಬಾವಿ, ಕಿರಣ್ ಕೋತ್ ಇವರು ವೇದಿಕೆಗೆ ಬರಬೇಕು. ಚತುರ್ಥ ಬಹುಮಾನ 10,000 ಪುಂಡ್ಲಿಕ್ ಹಾಲಪ್ಪ ಅರ್ಬಾವಿ ಇವರು ಕೂಡ ವೇದಿಕೆಯಲ್ಲಿರಬೇಕು. ಡಾಲ್ ಪ್ರಾಯೋಜಕರು ಬಿಎಂಸಿ ಹಾಲಪ್ಪ ಒಂದು ಮತ್ತೆ ಪದಾರ್ಥದ ತಂಡ ಅಂತ ಹೇಳ್ಬೋದು. ಸೂಪರ್ ತಂಡದಲ್ಲಿ ಸತತ ಬಾರಿ 2 ಬಾರಿ ಉತ್ತಮ ಆಘಾತ ನೀಡಿದರು ತಂತನಾಡು ತಂಡದ ಆಟಗಾರರು. ಆಕರ್ಷಕ 3 ಟ್ರೋಫಿಗಳು ಕಮಿಟಿ ವತಿಯಿಂದ ಇವರು ಕೂಡ ಹಾ. ವೇದಿಕೆ. ನೋಡ್ರಿ ಮತ್ತೆ ತಮ್ಮ ತಂಡಕ್ಕೆ ರಾಮಕೃಷ್ಣ ಅವರ ಕರೆ ತರುವುದರ ಮೂಲಕ ತಂತನಾಡು ತಂಡ ಸುಧೀರ್ ಅವರ ಅವ್ರಿಗೆ ಒಂದು ವಾರ್ನಿಂಗ್ ಸಿಗ್ತಾ ಇದೆ. ಸುಧೀರ್ ಅವರಿಗೆ 9-7 ಸಾಗ್ತಾ ಇದೆ ಪ್ರೇಕ್ಷಕರೇ. ಮತ್ತೆ ತಮ್ಮ ತಂಡಕ್ಕೆ ರಾಮಕೃಷ್ಣ ಅವರನ್ನು ತರುವುದಕ್ಕೆ ಯಶಸ್ವಿಯಾಗಿದ್ದಾರೆ ಸುಧೀರ್ ಅವರು. ರಾಮಕೃಷ್ಣ ಅವರು ಅವ್ರ ತಂಡಕ್ಕೆ ಎಷ್ಟು ಅಂಕ ನೀಡುತ್ತಾರೆ ಕಾತೋಡೋಣ. ಒಂದು ರೋಚಕವಾದ ಪಂದ್ಯ ಅಂತ ಒಂದು ಚಿತ್ತಾಪಿತ್ತಿನ ಪಂದ್ಯ ಇದು. ಹಿಂಸರ್ಕೊಂಡ್ರಪ್ಪ ತಮ್ಮಗೌಡ್ರ. ಒಂದು ಆಘಾತ ನೀಡುವುದರ ಮೂಲಕ ಆಕಾಶ್ ಅವರು ಮತ್ತೆ ಒಂದು ಅಂಕಗಳು ಹೋದರು. ಪ್ರಕಾಶ್ ಅವರು ಬರ್ತಾ ಅಪ್ಪ ಬರ್ರ ಹಿಂದಾಗಡೆ ಅವ್ರಿಗೆ ಕಿರ್ಕಿರಿ ಅಂತ ಹಂಪಾರ್ಗಳು. ಹಾ ರಿಸ್ಕ್ ಅವ್ರಿಗೆ ಇರ್ತದೆ. ರಾಮಕೃಷ್ಣ ಅವರು ಏನು ಮಾಡುತ್ತಾರ ಅಂತ ಕಾತೋಡೋಣ. ತಮ್ಮ ತಂಡಕ್ಕೆ ಆಸರೆ ಆಗುತ್ತಾರ ಅಂತ ಯಾವುದೋ ರೀತಿ ಅಂಕ ಇಲ್ಲ. 9-9 ಸಮಬಲದ ಹೋರಾಟ. 9-8 ಸಾರಿ 9-8 ನನಗೆ 9 ರಂಗ ಕಾಣಕೈತ ಸವಸ್ಬೇಕ. ನಾನು ಒಂದ್ 9 ಕೊಡ್ಬೇಕು ಕಾಣತೀನಿ ಆಮೇಲೆ. ಇದೇ ಬಂದಿದ್ದ ಹೊರ ಕರ್ಕೊಂಡಾದ್ರ ದೋಸ್ತರ ಅಲ್ಲಿ ಒಂದಿಟ್ಟು ಹೆತ್ತ ಕಡಿಮೆ ಆದ ಆಮೇಲೆ 9-8 ಈಗ ಥರ್ಡ್ ರೈಡ್ 2 ವೈಡ್ ರೈಡ್. ಈ ರೈಡ್ ನಲ್ಲಿ ರಾಮಕೃಷ್ಣ ಅವರು ಅಂಕ ತೆಗೆಯಬೇಕು, ಇಲ್ಲಾಂದ್ರೆ ಅಂಕ ಒಪ್ಪಿಸ್ಬೇಕು. ಥರ್ಡ್ ರೈಡ್ ನಲ್ಲಿ 2 ಎಂಟಿ ರೈಡ್ ಮಾಡಿದ್ರು. ಇದೀಗ ಥರ್ಡ್ ರೈಡ್ ನಲ್ಲಿ ಏನ್ ಮಾಡ್ತಾರೆ ಕಾತೋಡೋಣ. ಇದು ಡಿಸ್ಸೈಡ್ ರೈಡ್ ಅಂತ ಹೇಳ್ಬೋದು. ತಮ್ಮ ತಂಡಕ್ಕೆ ಆಸರೆ ಆಗ್ತಾರ ಇಲ್ಲ ಕಾತೋಡೋಣ. ಯಾವುದೇ ರೀತಿ ಆಸರೆ ಆಗ್ತಿಲ್ಲ. ರೈಡ್ ಸಮಬಲದ ಹೋರಾಟ ನೋಡ್ರಪ್ಪ. ಈಗ 9-9 ಸುಧೀರ ಮತ್ತು ಸಾಗರ. ಒಂದು ತಂಡಕ್ಕೆ ದೊಡ್ಡ ಆಘಾತ ಅಂತ ಹೇಳ್ಬೋದು. ಸಾಗರ ಅವರಿಂದ ಲೋನ್ ಹಾಕ್ಬಿಟ್ರುವ ಸಾಧ್ಯತೆ ಇದೆ. ಕಾತಾಡೋಣ ಸುಧೀರ್ ಅವರ ಯಾವ ರೀತಿ ತಮ್ಮ ತಂಡಕ್ಕೆ ಕಾಣಿಕೆ ನೀಡುತ್ತಾರಂತ. 10-9 ಸುಧೀರ್ ಅವರ ತಮ್ಮ ತಂಡಕ್ಕೆ ಆಸರೆ ಆಗ್ತಾರ ಇಲ್ಲ.
ಒಂದು ಬೋನಸ್ ಮಾಡಿದ್ರು ಸುಧೀರ್ ಅವರು. 10 ಪ್ರೇಕ್ಷಕರ ಜೋರ ಚಪ್ಪಲ್ ಬರ್ಲಿ. ನಾವೇನು ಕಡಿಮೆ ಇಲ್ಲ ಅಂತ ಕಂಕನಾಡಿ ತಂಡ, 400 ತಂಡ ನಾವೇನು ಕಡಿಮೆ ಇಲ್ಲ ಅಂತ. ಎರಡು ಇಲ್ಲೇ ಕಣಗಳು ಹತ್ತಿರ ಹಳ್ಳಿದು. ಅದು ರೋಚಕವಾದ ಪಂದ್ಯ ಅಂತ ಆಗ್ಬೋದು. ಅಲ್ಗುರ್ ಸರ್, ಬೇಸ್ಟ್ ರೈಡರ್, ಬೇಸ್ಟ್ ಕ್ಯಾಚರ್, ಆಲ್ರೌಂಡರ್ ಹೆಸರು ಕಳಿಸಿ ಆ 4 ಟೀಮ್ನಿಂದ ಒಂದ್ ಪೇಪರ್ ಮ್ಯಾಗ ಬರ್ದು ಕಳಿಸಿಲಿ. ಅಲ್ಲಿ ಯಾರ್ದ್ರೆ ಹೇಳಿ ಕಳಿಸಿ. ಎಲ್ಲಾರು ಸರ್ಕಲ್ರು ಅಂಪೈರ್ಗಳು ಲೈನ್ ಅಂಪೈರ್ ಮಾಡಪ್ಪ. ಈಚೆ ಕಡೆ ಎರಡು ಅಂಪೈರ್ಗಳು ಸ್ಕೇರ್ ಇರ್ಬೇಕು. ಒಂದು ರೋಚಕವಾದ ಪಂದ್ಯ ಅಂತ ಒಂದು ಹಿಂದಿನ ಬೋನಸ್ ಮಾಡೋದ್ರ ಮೂಲಕ ಒಂದು ಅಂಕವನ್ನು ಪಡೆದುಕೊಂಡು ಬಂದಿದ್ರು. ರೈಡ್ ಇಸ್ ದ ಪಾಯಿಂಟ್. ಒಂದು ಬೋನಸ್ ಈ ಕಡೆ ಸಿಕ್ತು, ಆ ಕಡೆ 3 ಪಾಯಿಂಟ್ ಸಿಕ್ಕು. ಲೋನಾಕುಲ ಆಯ್ತು. ಈಗ ಸ್ಕೋರ್ ಕರೆಕ್ಟ್ ಐತೇನ್ರದ 13-11 2 ಅಂಕಗಳನ್ನು ಮುನ್ನಡೆಯನ್ನು ತಂದುಕೊಂಡಿದ್ದಾರೆ 400 ತಂಡ. ಹಿಂದೆ ಕುಂತಂತ ಅಣ್ಣಗಳಿಗೆ ದಯವಿಟ್ಟು ಹೇಳ್ತಾನು ಹಿಂದ್ ಸರ್ಕೊಂಡ್ರಿ. ನಟ್ ಜಾಗ ಚಪ್ಪ ಅಲ್ಲಿದ ಮಾಮ ಹಿಂದ್ ಸರಿಯಪ್ಪ, ಅಡ್ಡಾಡಕ್ ಬಿಡ್ರಿ ಲೈನ್ ಅಪ್ಪ. ಅಲ್ಲಿ ಹಿಂದೆ ಕುಂತಂತವ್ರು ತಮ್ಮ ಬಿಡ್ರ. ಕಾದ್ ನೋಡೋಣ. ಇಟ್ಟಲ್ಲ ಅವರ ರೈಡ್ ಮಾಡ್ತಾ ಇದ್ದಾನೆ. ಒಂದು ರೋಚಕವಾದ ಪಂದ್ಯ ಸಾಗ್ತಾ ಇದೆ. ಕಂಕನವಾಡಿಯಲ್ಲಿ ಫೈನಲ್ ಪಂದ್ಯ. ಮತ್ತೆ ಶಿವು ತಮ್ಮ ತಂಡಕ್ಕೆ ಅಂಕ ಎಷ್ಟು ಅಂಕ ನೀಡ್ತಾರೆ ಕಾಂತೋಡೋಣ. ಒಳ್ಳೆಯ ಆಟಗಾರ ಅಂತ ಹೇಳ್ಬೋದು ಶಿವು ಅವರು. ಜಿದ್ದಾಜಿದ್ದಿನ ಪಂದ್ಯ ಅಂತ ಹೇಳ್ಬೋದು. 12, 13, 11 ಪಂದ್ಯ ಸಾಗ್ತಾ ಇದೆ ಪ್ರೇಕ್ಷಕರ. ಒಂದು ಸ್ಕೋರ್ 11-13. ಈಗ ರಾಮಕೃಷ್ಣ ಅವರು ನೀವು ಸುತ್ತಮುತ್ತ ಕನ್ನಡ ಪ್ರೇಕ್ಷಕರು ತಗೊಳ್ಬೇಡ್ರಿ ಎಲ್ಲಾರು. ಏನು ಸಾಕ ಯಾಕೋ ಅರ್ಧ ಆಗಿತ್ತು ಬಂದಿದ್ದೀನಿ. ಅವ್ನು ಸ್ವಲ್ಪ ಗಂಗಾಬಾಯಿ ಕಮಿಟಿ ಹೇಳೋಣ ತಂದು ಕೊಡೋಣ ಎಲ್ಲರಿಗೂ. ತಗೊಳ್ರಿ. ಒಂದು ಬೋನಸ್, ಒಂದು ಅಂಕ. 15-12 ಪಂದ್ಯ ಸಾಗ್ತಾ ಇದೆ ಪ್ರೇಕ್ಷಕರ. ಜೋರ ಚಪ್ಪಾಳೆ ಬರ್ಲಿ. ಏನೋ ಬಿಡೋಣ, ತುಂಬಾ ಕೂತಾರೆ ಎಲ್ಲಾರು.
ಮನ್ಯಾಗ ಹಾಡ್ಬಿಡ ರಾತ್ರಿ ಎರಡು ಕಬಡ್ಡಿನ ಬಂದಿರ್ಬೇಕ ಅಲ್ಲಿ ಹೋಗಿ ನಾ ದುಃಖಿದಾಗ ನೀವು ಕಬಡ್ಡಿನ ಚಾಲು ಮಾಡಿರ್ಬೇಕು ಬರ ಚಪ್ಪಾಳೆ ಬರ್ದ ಹದಿನೈದು ಹನ್ನೆರಡು ಎಲ್ಲಾ ಮಾತಾಡ್ರ ತಮಾಷೆಗಾಗ್ಯ ಮತ್ತ ಮನ್ಯಾಗ ಹೋಗಿ ಕಾಡ್ರಿ ಬಿಡುದಿಲ್ಲ ಈಗ ಟೈಮ್ ಬಾಳ ಆಗೈತಿ ಉತ್ತಮವಾದ ದಾಖಲಾತ ಆಗ್ಬೋದು 13 15 ಪಂಚಾಯತ್ ಆಗ್ತಾ ಇದೆ 13 ಇಟ್ಟಲು ಬಾ ಈ ಕಡೆ 13-15 ಪಂದ್ಯ ಸಾಗ್ತಾ ಇದೆ ಪ್ರೇಕ್ಷಕರೇ ರಾಮಕೃಷ್ಣ ತಮ್ಮ ತಂಡಕ್ಕೆ ಆಸರ ಆಗ್ತಾರ ಇಲ್ಲ ಯಾವುದೇ ರೀತಿ ಆಸರ ಆಗ್ತಾ ಇಲ್ಲ ಈಗ ಆಕಾಶ್ ಈ ಕಡೆ ಇಟ್ಟಲು ಫೇಲ್ ಆಗತ್ತಾನ ಈ ಕಡೆ ರಾಮಕೃಷ್ಣ ಫೇಲ್ ಆಗತ್ತ ಇವ್ರ ಮ್ಯಾಲ ಭರವಸೆ ಬಹಳ ಇಟ್ಟಾರ ಏನ್ ಮಾಡುದು ಎರಡು ನಾವು ತರ್ತಾವತ್ತ ಆಸೆ ಇಟ್ಟಾರು ತಾಳ್ರಾಯ್ಡ್ ರಾಮಕೃಷ್ಣ ಅವ್ರಿಗೆ ತಾಳ್ರಾಯ್ಡ್ ಈ ಬಾರಿ ಕಾತಾಡೋಣ ಸಿಟ್ಟಿಗೆ ಎತ್ತಿದ್ದಾನೆ ಕಾತಾಡೋಣ ಅಂತಾರು ಸಾಧ್ಯತೆ ಇದೆ ಒಂದು ರೋಚಕವಾದ ಪಂದ್ಯ ಹಾಕಬಹುದು ಉತ್ತಮವಾದ ಹಿಡಿತ ಆದ್ರೂ ತಾಂಡ್ರ ಒಂದು ಸಿಟ್ಟಿಗೆ ಹಚ್ಚಿ ಪಾಯಿಂಟ್ ತಗೊಂಡ್ಬಂದೋಡ ಬೇಯಂತ 14-15 ಪಂದ್ಯ ಸಾಗ್ತಾ ಇದೆ ಪ್ರೇಕ್ಷಕರೇ ಸ್ಲಾಪ್ಲರ್ ಬರ್ತಾ ಸ್ಲಾಪ್ಲರ್ ಆ ಕಡೆ ಸೈಡ್ ಹೋಗ್ರ ಕನ್ಫ್ಯೂಸ್ ಮಾಡ್ಬೇಡ್ರ ಹೇಳಪ್ಪ ಅಲ್ಲಿ ಹೋಗ್ರ ಕನ್ಫ್ಯೂಸ್ ಮಾಡ್ಬೇಡ್ರ ಒಂದು ಸುಂದರವಾದ ಪಂದ್ಯ ಹಾಕಬಹುದು ಪ್ರೇಕ್ಷಕರೇ 14-15 ಪಂದ್ಯ ಸಾಗ್ತಾ ಇದೆ ಥರ್ಡ್ ರೈಡ್ ಆಗಿದೆ ಥರ್ಡ್ ರೈಡ್ ಆಕಾಶ್ ಅವರಿಗೆ ಒಬ್ಬ ಎತ್ತರದ ಆಟಗಾರ ಉತ್ತಮದ ದಾಖಲಾತಿ ಆಗ್ಬೋದು ಮಾದೇವ್ ಅವರಿಂದ ಒಂದು ಬಲಾಢ್ಯವಾದ ದಾಖಲಾತಿ ಆಗ್ಬೋದು ಅಂಪೈರ್ದಾರ ಸರ್ ಪ್ರತಿಯೊಂದಕ್ಕೆಲ್ಲ ಇದನ್ನ ಮಾಡ್ಬಾರ್ದು ಎರಡು ಟೀಮ್ನರ್ ಸಮಬಲದ ಹೋರಾಟ ದೂರ ಚಪ್ಪಲ್ ಬರ್ಲಿ ಪ್ರೇಕ್ಷಕರ 15 ಒಂದು ರೋಚಕವಾದ ಪಂದ್ಯ ಅಂತ ಆಗ್ಬೋದು ಕಂಕನಾಡಿ ಪಂದ್ಯದಲ್ಲಿ ಪ್ರೋ ಕಬಡ್ಡಿ ನೋಡಿದಂಗೆ ಹೊರಬರ ಇದು ಪ್ರೋ ಕಬಡ್ಡಿ ಫೈಟ್ ಆಗೋದಿಲ್ಲ ಆದ್ರೆ ಇದು ಫೈಟ್ ಆಗತ್ತ ನೋಡ್ರಿ ಉತ್ತಮವಾದ ಅಂತ ಆಗ್ಬೋದು ರಾಮಕೃಷ್ಣ ತಮ್ಮ ತಂಡಕ್ಕೆ ಅಂತ ಮ್ಯಾನೇಜ್ ಮೇಲೆ ಹಂಗ ತರಾತಾರು ಕಾದ್ ನೋಡೋಣ 400 ನೀವು ಸುಂದರ್ದಾರ ಪ್ರವಾಸ ಆಡ್ರೋದಿಲ್ಲ ಕೈ ತೆಗ್ರೆ 30 ಅಡ್ಡ ಸಿಗ್ತಾವ 50 ಬೇಕಾಯ್ತು ಡಬಾಸ್ ಆಡೋದು ಎರಡು ತಿನ್ನಾರ ಸರಿ ನೋಡಿ ಕೊಡ್ತಾರ ಸರಿ ಅವ್ರ ಅಂತಾರ ಅಲ್ಲ ಡಿಸಿಷನ್ ನೋಡೇ ಕೊಡ್ತಾರ ಯಾವ್ದು ಇಲ್ಲ 17-16 ಪಂದ್ಯ ಸಾಗ್ತಾ ಇದೆ ಬೋನಸ್ ಲೈನ್ ಹಾಕ್ರ ಅಫಿಷಿಯಲ್ ಟೈಮ್ ಮಾಡ್ಕೊಂಡು ಎರಡು ಕಡೆ ಬೋನಸ್ ಲೈನ್ ಹಾಕ್ರ ಎಲ್ಲಪ್ಪ ಹೇಳ ನೀನು ಬಿಡುಗಡೆ ಅಂತ ಇವತ್ತು
ಮತ್ತೆ ವಿಠಲ 17,416 ತನಕ ನೋಡಿ. ಸೋಮು ಏನ್ ಹೋಗುತ್ತಾ ನಮ್ಮ ಕೈಯಾಗ ಮೈಕ್ ಕೊಟ್ಟು ಗಪ್ಪು ಹಾದೇನಪ್ಪ. ಏ ಅವ್ರಕ್ಕಿಂತ ಕಾಮಿಡಿ ಚಲೋ ಮಾಡ್ಕದಿರತ್ತ ಹೇಳುವದವ. ಎಲ್ಲಿ ಹಾದನ್ರಿ ಸರ್ ಮನೆಗೆ? ಏ ಇದೆ ಅದಾನ. ಓಕೆ ಇದ ಬಟ್ ಕಾಮಿಡಿ ಚಲೋ ಮಾಡಾಕ್ತಾರಲ್ಲ ಹಳ್ಳಪ್ಪನ ಅಂದವ. ಹಂಗೇನಲ್ರಿ, ಏನ್ ಮಾತಾಡ್ರಿ ತಮಾಷೆಗಾಗಿ ಮಾತಾಡಿದ. ಇಲ್ಲ ಮತ್ತೆ ರಾಮಕೃಷ್ಣ ಈ ಬಾರಿ ಏನಾಗುತ್ತದೆ ಕಾದಾಡೋಣ. 16-17 ಪಂದ್ಯ ಸಾಗ್ತಾ ಇದೆ. ಒಂದು ಮುನ್ನಡೆಯನ್ನು ಕಾದುಕೊಂಡಿದೆ. ಆಫಿಷಿಯಲ್ ಟೈಮ್ ಔಟ್. ಲೈನ್ ಹಾಕ್ರಿ, ಬೋನಸ್ ಲೈನ್ ಹಾಕ್ರಿ. ಎರಡು ಬಣ್ಣ. ಹಲೋ, ಬೋನಸ್ ಲೈನ್ ಹಾಕ್ರಿ ಎಲ್ಲಪ್ಪ. ಯಾಕೆ ಹೊಂಟ್ರಿ? ಹಾ, ಹಾದಿ ಬಿಡ್ರಿ ಇಲ್ಲಿ. ಯಾಕ ಆಚೆ ಕಡೆ ಒಬ್ಬ ಎಲ್ಲಪ್ಪ ನಾಟಕ ಹಾಕ. ಹಾ, ಎಕ್ಸ್ಟ್ರಾ ಪ್ಲೇಯರ್ ಕೂತಾರ ತಗೋರಾಕ್ರ ಹುಡುಗರ. ಇರ್ಲಾರ ಗೊತ್ತಾಗತ್ತ ತೋರಿ ಸರ್. ಹಾ, ಮ್ಯಾಚ್ ಸ್ಟಾರ್ಟ್ ಮಾಡ್ಬೇಕು ಸರ್. ಕೊನೆ 5 ನಿಮಿಷದ ಆಟ ಪ್ರೇಕ್ಷಕರೇ. ಇನ್ನು ಏನು ಮಜಾ ಮಾಡ್ರಿ 5 ನಿಮಿಷನಾಗ ಮಾಡ್ಬೇಕ್ರಿ ಎಲ್ಲಾರು. ಕೊಡ್ಲೇನು ಸುಮ್ಮ? ಹಿಂದಿನ ಲೈನ್ ಅಲ್ಲಿ ಸುಮ್ಮನೆ ಹಾಕ್ರಿ. ಎಲ್ಲ ಹಿಂದಿನ ಲೈನ್. ಥರ್ಡ್ ರೈಡ್ ರಾಮಕೃಷ್ಣ ಅವ್ರಿಗೆ ಥರ್ಡ್ ರೈಡ್. ಈ ಬಾರಿ ತನ್ನ ತಂಡಕ್ಕೆ ಹಾಜರಾಗ್ತಾರೆ. ಕಾತಾಡೋಣ. 2 ಲೈನ್ ನಂಬರ್ ಕ್ಲಿಯರ್ ಆಗಿರ್ರಿ. ಥರ್ಡ್ ರೈಡ್ ಆಗಿದ್ರು ಇಲ್ಲ ತರಬೇಕು, ಇಲ್ಲ ಸಿಗಬೇಕು. ಕಾತಾಡೋಣ. ರಾಮಕೃಷ್ಣ ಅವರ ಮಿಸ್ಟೇಕ್ದಿಂದ ಮತ್ತೆ 18-16 ಪಂದ್ಯ ಸಾಗ್ತಾ ಇದೆ ಪ್ರೇಕ್ಷಕರ. ಕೊನೆಯ 4 ನಿಮಿಷದ ಆಟ. ಥರ್ಡ್ ರೈಡ್ ಥರ್ಡ್ ರೈಡ್. ನೋಡ್ರಿ ಲೈನ್ ನಂಬರ್ಸ್ ಕೇರ್ರಿ. ಉತ್ತಮವಾದ ಜಾಗವನ್ನು ನಾವೇನು ಕಡಿಮೆ ಇಲ್ಲ. ಥರ್ಡ್ ರೈಡ್ನಲ್ಲಿ ಅವರೇನು ಕಡಿಮೆ ಇಲ್ಲ ಅಂತ. ಸರಿ, ಏನಿಲ್ಲ ಸರಿ ಬರ್ರಿ. ಹಾ, ಅವ್ರನ್ನ 18 ರೈಡ್ ಹೋಗ್ರಿ. ನೀವು ಮಾತಾಡ್ಬೇಡ್ರಿ ಆಟಗಾರ. 18-17 ಕೊನೆಯ 3 ನಿಮಿಷದ ಆಟ ಅಂತ ಹೇಳ್ಬೋದು. ಶಿವ ಪೂಜಾರಿ ಅವರಿಗೆ ಅವಕಾಶ ಇದೆ. ಅಂಕ ಪಡೆದರೆ 100 ರೂಪಾಯಿನ ಕೂಡ ಮಾಡಿರ್ತಾರೆ. ಸಿದ್ದು ನಂದಿಕುಳಿ ಅವರು 200 ರೂಪಾಯಿ. ತಾಯ್ಲಿ ರೊಕ್ಕ ತಾಯ್ಲ ಅಲ್ಲಿ ಮಾಂಡ ಕೂತ ಇದನ್ನ ಮಾಡಬಾರ್ದು. ಒಂದು 500 ಉಗಿಲಿ ಕಡೆ ಕಸಕನ. ಇದು ಯಾರು ತರದ್ರಕ್ಕ ನಮ್ಮ ಕಮಿಟಿಗೆ ಜಮಾ. ಮತ್ತೆ ವಿಠಲ್ ಅವರ ದಾಳಿ. ಆಟ ಒಂದು ರೋಚಕವಾದ ಪಂದ್ಯ ಸಾಗ್ತಾ ಇದೆ ಪ್ರೇಕ್ಷಕರೇ. 18-17 ಪಂದ್ಯ ಸಾಗ್ತಾ ಇದೆ. ಮತ್ತೆ ಶಿವು ಅವರು ತನ್ನ ತಂಡಕ್ಕೆ ಈ ಬಾರಿ ಆಸರೆ ಆಗುತ್ತಾರ ಅಂತ ನೋಡೋಣ. ಕೊನೆಯ 2 ನಿಮಿಷದ ಆಟ ಪ್ರೇಕ್ಷಕರೇ.
ಒಂದು ರೋಚಕವಾದ ಪಂದ್ಯ ಅಂತಬಹುದು. ಎರಡು ಒಂದು ಸಮಬಲದ ತಂಡ ಅಂತ ಹೇಳ್ಬೋದು. ನಾಗ್ನೂರ್ ಮತ್ತು ಕಂಕನವಾಡಿ. ಹೊಟ್ಟ ಆಯ್ತು, ಹೊಟ್ಟೆಲ್ಲಿ ತುಗಿಯಪ್ಪ, ಇಲ್ಲ ಸ್ವಲ್ಪ ಹೊಟ್ಟುಗ್ರಿ. ಹಾ ಸರಿ 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 ಪಟ್ನ ಚೀಲ ತಗೋಪ, ಚೀಲ ತಗೋತಮ್ಮ. ಹಾ ನೋಡ್ರಿ, ಇವ್ ಸಣ್ಣವಾದ್ರೂ ಎದ್ದ ತಮ್ಮ ಕಬಡ್ಡಿ ಕೆಲಸ ಹೆಂಗ್ ಮಾಡತ್ತಾನ. ಇವಾಗೊಂದ್ಸಲ ಜೋರ ಬರ್ರಿ ತಗಡ್ರಾಡಿ ಕತ್ತನಾಡಿ ತಂಡಕ್ಕೆ. ಕೊನೆಯ ಒಂದು ನಿಮಿಷದ ಆಟ ಪ್ರೇಕ್ಷಕರೇ, ಇನ್ನು ಯಾರು ಜೈಸಲ್ ಇರ್ತಾರೆ ಗೊತ್ತಾಗುತ್ತದೆ. ಒಂದೇ ಒಂದು ನಿಮಿಷದಲ್ಲಿ 17-18 ತಂಡ ತಂಡದ ಪ್ರೇಕ್ಷಕರೇ, ಒಂದು ತಂಡ ಮುನ್ನಡೆ ಇದೆ. ಕಾದ್ ನೋಡೋಣ. ಉತ್ತಮವಾದ ಹಿಡಿದಾಟ ಆಗೋದು ನಾಗ್ನೂರ್ ತಂಡದ ಆಟಗಾರರಿಂದ. 19 2 ಅಂಕ ಮುನ್ನಡೆ ಇದೆ. ಅವ್ರದ್ದು ತರ್ಡ್ ರೈಡ್. ಹಾ ನಾಗ್ನೂರ್ ಅವ್ರದ್ದು ತರ್ಡ್ ರೈಡ್. ನಿಲ್ರಿ ಸರ್, ಗಪ್ರ ನಿಲ್ರಿ. ನಾಗ್ನೂರ್ ತರ್ಡ್ ರೈಡ್ ಇದೆ. ಆಟದಲ್ಲಿ ಗಮನದಲ್ಲಿ ಇಟ್ಕೋಬೇಕು. ಒಂದು ರೋಚಕವಾದ ಪಂದ್ಯ ಆಟಬಹುದು. ಆಕಾಶ್ ಅವರಿಂದ ರೈಡ್ ಮಾಡ್ತಾ ಇದ್ದಾರೆ. ಥರ್ಡ್ ರೈಡ್ ಆಗಿದ್ದರಿಂದ ಉತ್ತಮವಾದ ದಾಖಲಾತಿ ಆಗೋದು. ಕಾದಾಡೋಣ. ಟೈಮ್ ಔಟ್. ನೋಡ್ರಿ ಏನಾಗ್ತದ ವ್ಯವಸ್ಥೆ. 19-18 ತಾಗ್ತಾ ಇದೆ. ಇನ್ನು ಕೆಲವೇ ಸೆಕೆಂಡ್ಗಳು ಬಾಕಿ ಇದೆ ಮ್ಯಾಚ್. ಎಬಸ್ರೆ ಹಾ ಸಮಾಧಾನಲೆ ಕರ್ಕೊಂಡು ಹೋಗ್ರಪ್ಪ. ಈ ರೈಡ್ನಲ್ಲಿ ಕರ್ಕೊಂಡಾರ ಒಂದು ಮ್ಯಾಚ್ ಇಟ್ಕೊಂಡು ಆಗ್ತದೆ, ಇಲ್ಲಾಂದ್ರ ಡಿಸೈಡ್ ಆಗ್ತದೆ. ಎಬಸ್ರೆ ಸಮಾಧಾನ ಎಬಸ್ರೆ. ಇನ್ನು ಕೆಲವೇ ಸೆಕೆಂಡ್ಗಳು ಏನಾಗುತ್ತೆ ಅಂತ ಕಾಪಾಡೋಣ. ಈ ರೈಡ್ನಲ್ಲಿ ಒಂದೇ ಒಂದು ಅಂಕ ಮುನ್ನಡೆ ಇದೆ. ರಾಮಕೃಷ್ಣ ಅವರು ತಮ್ಮ ತಂಡಕ್ಕೆ ಈ ಬಾರಿ ಆಶ್ರಯ ಆಗುತ್ತಾರ ಇಲ್ಲ. ಎಲ್ಲರೂ ಸೇರಿರ್ರಿ. ಒಂದು ರೋಚಕವಾದ ಪಂದ್ಯ ಆಟಬಹುದು. ಇಲ್ಲ ನಾಗ್ನೂರ್ ತಂಡ ಇನ್ನಂತ ಮೋಸನಾಗಿದೆ. ಪ್ರೇಕ್ಷಕರೇ ಗೌರವ ತಪ್ಪಲೆ ಥ್ಯಾಂಕ್ಸ್ ಕೊಡಬೇಕು. ಎರಡು ನಾಗ್ನೂರ್ ತಂಡ ವಿಜಯ ಸಾಲಾಗಿದೆ. ಎರಡು ತಂಡದ ಆಟಗಾರರು ಬರಬೇಕು. ಒಂದು ವಿಜಯ ಸಾಲಾಗಿದೆ. ಬಿಡ್ರಿ ಸರಿ ಹೊರಗವ್ರು, ಸರಿ ಬಿಡ್ರಿ. ಒಳ್ಳೆ ಆಟ ಆಡಿದ್ರು. ಎರಡು ತಂಡ ಬಲಾಢ್ಯದ ತಂಡ ಅಂತ ಹೇಳ್ಬೋದು. ನಾಗ್ನೂರ್ ತಂಡ ವಿಜಯ ಸಾಲಾಗಿ ತಮ್ಮ ಎಲ್ಲರೂ ಸೋಂಡು ಬಂದ್ ಮಾಡು, ಸೋಂಡು ಬಂದ್ ಮಾಡು. ಬೆಂಗಳೂರು ಬರೋರು ಸೋಂಡು ಬಂದ್ ಮಾಡು. ಇವ್ರು ಸ್ಟೇಜ್ ಕರ್ಕೊಂಡೋಗ್ರು. ಎರಡು ತಿಂಗಳು ಬಹುಮಾನ ಕೊಡ. ಓಕೆ ಅದು ವಾಯರ್ ಐತ್ರು. ಕರೆಂಟ್ ಹಿಡಿದ್ರಿ ಎಲ್ಲಾರ ನೀವು ಮನೆ ನಾವು ಹೊರಗಡೆ ದನ ಚಾಲೆ ಮಾಡಿ ಕೊಡ್ಬೇಕು. ದನ ಚಾಲೆ ಮಾಡಿ ಕೊಡ್ಬೇಕು. ಹೊರಗಡೆ ಬರ್ಬೇಕು. ಬಹುಮಾನ ತಗೊಳಕ್ ಎಲ್ಲಾರು ಹೊರಗಡೆ ಬರ್ರಿ. ಎರಡು ತಂಡದವ್ರು ನಾಗ್ನೂರವ್ರು ನಾಗ್ನೂರವ್ರು ಕಂಕನವ್ರು ಎರಡು ತಂಡದವ್ರು ಹೊರಗಡೆ ಬರ್ಬೇಕು. ಇಟ್ಟಲ್ಲ ತೆಗೆದುಕೊಂಡು ಹೊರಗಡೆ ಬರ್ಬೇಕು. ಅಂದ್ರ ಈಗ ತಗರಿನ ಗ್ರಾಮದಾಗ ಇರ್ತವೆ ಎಲ್ಲ ಹಬ್ಬಗಳು